ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಅರುಣಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇದು ಅರ್ಲಿ ಮಾರ್ನಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಇವತ್ತು ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ. ಇದು ಅರ್ಲಿ ಮಾರ್ನಿಂಗ್ 4:30ಗೆಲ್ಲ ಮನೇಲಿ ಪೂಜೆ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಧನುರ್ಮಾಸ ಇರೋದ್ರಿಂದ. ಸಾರಿ, ಲೇಟಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ ಬಿಕಾಸ್ ಮನೇಲಿ ಮಕ್ಕಳು ಮತ್ತು ಅತ್ತೆ ಮಾವೆಲ್ಲ ಇರೋದ್ರಿಂದ ಮಕ್ಳಿಗೆ ಓದಿಸೋದು, ತಿಂಡಿ ಮಾಡಿಸೋದು ಮತ್ತು ಅವ್ರಿಗೆ ಅದು ಇದು ಆ್ಯಕ್ಟಿವಿಟೀಸ್ಗೆಲ್ಲ ಹಾಕ್ಬಿಟ್ಟಿದ್ದೀನಿ. ಕರ್ಕೊಂಬರೋದಿದೆ, ಟೈಮ್ ಆಗ್ತಾಯಿದೆ. ಮತ್ತು ಮನೇಲಿ ಟೈಮ್ ಸರಿಯಾಗಿ ಅಡುಗೆ ಎಲ್ಲ ಆಗಿರಬೇಕು, ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ. ಇನ್ಮೇಲೆ ಟ್ರೈ ಮಾಡ್ತೀನಿ ವೀಡಿಯೋಸ್ ಟೈಮ್ ಟು ಟೈಮ್ ಹಾಕೋದಕ್ಕೆ. ಇದು ನಾನು ಬೆಳಗ್ಗೆ ಮಾರ್ನಿಂಗಿಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಸೊ ಅದರದ್ದು ವೀಡಿಯೋ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಇನ್ ಕೇಸ್ ರೆಸಿಪಿ ಬೇಕಾಗಿದೆಯೋ ಅವರು ರೆಸಿಪಿ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಒಂದು ಏಲಕ್ಕಿ ಹಾಕ್ಕೊಂಡಿದ್ದೆ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂಚೂರು ಕಾಯಿ ತುರಿ ಮತ್ತು ಒಂದು 4ರಿಂದ 5 ಮೆಣಸು ಕಾಳು, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ಹಾಕ್ಕೊಂಡಿದ್ದೆ. ನಿಮ್ಗೆ ಇನ್ ಕೇಸ್ ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಬೋದು. ನನ್ನ ಪುದೀನ ಇರಲಿಲ್ಲ ಅಂಥೇಳಿ ಪುದೀನ ಹಾಕಿಲ್ಲ. ಇದನ್ನ ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದೆಲ್ಲ ಹಾಕಾದ್ಮೇಲೆ ಫೈನ್ ಪೇಸ್ಟ್ ಮಾಡಿಕೊಂಡೆ. ನೆಕ್ಸ್ಟು ಕುಕ್ಕರ್ ಇಟ್ಟು ನಾನೊಂದು 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೆ. ನಾನು ಬಳಸೋದು ಗ್ರೌಂಡ್ನಟ್ ಆಯಿಲು. ನಿಮಗೆ ನೀವು ಯಾವ್ದು ಅಭ್ಯಾಸ ಆಗಿದೋ ಅದನ್ನ ಆಯಿಲ್ ಯೂಸ್ ಮಾಡ್ಬೋದು. ನಾನು 4 to 5 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಒಗ್ಗರಣೆಗೆ 3 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ 4 ಮತ್ತು ಪಲಾವ್ ಎಲೆ, ಹಾಗೆ 2 ಏಲಕ್ಕಿ ಹಾಕಿದ್ದೆ ಒಗ್ಗರಣೆಗೆ. ಇದು ಈರುಳ್ಳಿ ಬಂದ್ಬಿಟ್ಟು ಲೈಟ್ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೊಂದು 3 ಮಿನಿಟ್ಸ್ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವು ಅಕ್ಕಿನ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿನ ಮತ್ತು ತರಕಾರಿನ ರೆಡಿ ಮಾಡ್ಕೊಳ್ಳೋಣ. ನಾನು ನಮ್ಮ ಮನೇಲಿ 6 ಜನ ಇರೋದ್ರಿಂದ 2.5 ಲೋಟ ಅಕ್ಕಿನ ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಹಾಫ್ ಆನ್ ಅವರ್ ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇದು ಲೈಟ್ ಬ್ರೌನಿಷ್ ಆಯಿತು. ಇದಕ್ಕೆ ನಾನು 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1ರಿಂದ 1.5 ಟೊಮೆಟೊ ಯೂಸ್ ಮಾಡ್ಬೋದು. ನಾನು ಹೇಳ್ತಿರೋದು ಅಳತೆ ಬಂದ್ಬಿಟ್ಟು ಎಲ್ಲ 6 ಜನಕ್ಕೆ ಅಳತೆ ಹೇಳ್ತಾ ಇರೋದು. ನಾನು 1 ಟೊಮೆಟೊ ಯೂಸ್ ಮಾಡಿಕೊಂಡು ಅದನ್ನು ಅಷ್ಟೇ ಯೆಲ್ಲೋಯಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈಗೆ ನಾನು ಮಿಕ್ಸಿಯಲ್ಲಿ ಏನನ್ನು ರುಬ್ಬಿಟ್ಕೊಂಡಿದ್ನೋ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಯೆಲ್ಲೋಯಿಶ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಟ್ಕೊಳ್ಳುತ್ತೆ ಅದನ್ನು. ಈ ಥರ ಯೆಲ್ಲೋಯಿಶ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಏನು ರುಬ್ಬಿಟ್ಟಿದ್ನಲ್ಲ ಆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇದರಲ್ಲಿ ಈ ಮಿಕ್ಸಿ ಒಳಗಡೆ ಉಳಿದಿರೋವಂಥದ್ದು ನಾನು ನೀರು ಹಾಕಲ್ಲ ಇವಾಗಲೇ. ಲಾಸ್ಟಲ್ಲಿ ತರಕಾರಿ ಹಾಕಿದ್ಮೇಲೆ ಹಾಕ್ಕೊಳ್ತೀನಿ. ಇದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇದು ಫ್ರೈ ಹಸಿ ವಾಸನೆ ಹೋಗಿದೆ ಅಂತ ಅಂದರೆ, ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಎಣ್ಣೆ ಬಿಟ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಹಸಿ ವಾಸನೆ ಹೋಗಿದೆ ಅಂಥೇಳಿ. ಹಾಗೆ ನಾನು ಇದಕ್ಕೊಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಧನಿಯಾ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಸೊ ನಾನು ಖಾರದ ಪುಡಿ ಹಾಕ್ಕೊಳ್ತಿಲ್ಲ. ಇದಕ್ಕೇ ನಾನು ತೊಳೆದಿಟ್ಟಿರೋಂಥ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಜಾಸ್ತಿ ವೆಜಿಟೇಬಲ್ಸ್ ತಿನ್ನೋದ್ರಿಂದ ವೆಜಿಟೇಬಲ್ಸ್ ತುಂಬ ಇರುತ್ತೆ, ಅನ್ನ ಕಮ್ಮಿ ಇರುತ್ತೆ, ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ. ನಾನು ಇದಕ್ಕೆ ಹಾಕ್ತಿರೋಂಥ ವೆಜಿಟೇಬಲ್ಸ್ ಬಂದ್ಬಿಟ್ಟು ಕ್ಯಾರೆಟು, ಹುಳ್ಳಿಕಾಯಿ, ನೌಕಲ್ಲು, ಹಾಗೆ ಡಬಲ್ ಬೀನ್ಸು ಮತ್ತು ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂಚೂರು, ಒಂದಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತರಕಾರಿಗೆ ಉಪ್ಪಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂಥೇಳಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಎಣ್ಣೆಯಲ್ಲೇ ತಿರ್ಗಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ತಿಲ್ಲ ಇದಕ್ಕೆ. ಎಣ್ಣೆಯಲ್ಲೇ ಚೆನ್ನಾಗಿ ಇದು ಬಿಸಿ ಬರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿನೂ ಅಷ್ಟೇ. ಈ ತರಕಾರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಇದು ಕುದಿ ಬಂದಿದೆಯಲ್ಲ, ಈ ಕುದಿ ಬಂದಾದಮೇಲೆ ನಾನು ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 2.5 ಲೋಟ ನಾನು ಅಕ್ಕಿ ಏನು ನೆನೆಸಿಟ್ಟಿದ್ನೋ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ತರಕಾರಿ ಎಣ್ಣೆಲಿ ಫ್ರೈ ಆದಷ್ಟು ರುಚಿ ಜಾಸ್ತಿ. ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿಗೆ ನಾನು ಅರ್ಧ ನಿಂಬೆಹಣ್ಣು ಹಾಕ್ತೀನಿ. ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು 2.5 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ನೀರು ಹಾಕಾದ್ಮೇಲೆ ಇದಕ್ಕೆ ಕುದಿಯೋಕ್ಕೆ ಬಿಡಬೇಕು ಕುಕ್ಕರ್ನ. ಇದು ಕುದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಾದ್ಮೇಲೆ ಪಲಾವ್ ಈ ಥರ ಆಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.